you face this problem, but you make the kind of films, I make the kind of films that I want to make. I make the kind of films that I enjoy making, that engages my attention, my creativity. That's all I can do. Ready. Silence on set. Camera rolling. Action. அப்படி போடு 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 அஸ்தி போடு கண்ணாலே இப்படி போடு 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 இழுத்து போடு கையாலே உன்னோட ஊருக்கு உப்பு மூட்டை ஏறிக்கிற உன்னோட கண்ண பொதி கண்ணா மூட்டி ஆடவர இந்த நட போதுமா இன்னும் கொஞ்சம் வேணுமா இந்த நட போதுமா இன்னும் கொஞ்சம் வேணுமா Cinema becomes more than just itself when watched at theatre. Not only because it was made for the big screen, but because that's where the magic truly comes alive. The still photographs that make up a film comes together to move, to breathe, brought to life through the collective effort of directors, actors, and countless others behind the scenes, from production and design to food, costume, and everything in between. And cinema, at its purest, is best experienced in a single screen theatre. Maybe the seats aren't the most comfortable, but what they do have is life. The 50 rupee popcorn, the warmth of the crowd, and that irreplaceable energy that fills the room. So Ravi and I set out to discover what single screen owners are feeling today, in a time when so many are shutting down and OTT platforms are on the rise. ಅಂದರೆ ಇದೆಲ್ಲ ತುಂಬ ಹಳೇದು ಎಷ್ಟು ಒಂದು 20-25 ಇಯರ್ಸಿಂದ ಇರೋದು. ಈಗ ರೀಸೆಂಟಾಗಿ ಒಂದು 5 to 6 ಇಯರ್ಸು ರಿನೋವೇಷನ್ ಮಾಡಿಕೊಂಡು ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ಅಪ್ಗ್ರೇಡ್ ಮಾಡ್ಕೊಂಡು ಇಟ್ಕೊಂಡು ಅಷ್ಟೇ. ಈಗ ಮಾಡ್ತಾ ಇದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಮಾತಾಡಿದ್ರೆ ಕ್ಯಾಮ್ರಾ ಬಿಟ್ಬಿಡಿ. ಏನು ಸ್ಪೆಷಲ್ ಮತ್ತು ಈ ಥಿಯೇಟ್ರ್ ಮತ್ತು ಬೇರೆ ಥಿಯೇಟ್ರಿಗೆ ಏನು ಡಿಫ್ರೆನ್ಸ್, ಏನು ಸ್ಪೆಷಲ್ ಇದೆ? ನಮ್ಮದು 4K ಡಾಲ್ಬಿ ಅಟ್ಮಾಸ್ ಇದೆ, ಹಾಗಾಗಿ ಸ್ವಲ್ಪ ಸೀಟ್ ಕೆಪಾಸಿಟಿ ಎಲ್ಲ ಒಂಥರ ಮಲ್ಟಿಪ್ಲೆಕ್ಸ್ ಏನು ಕೆಪಾಸಿಟಿ ಇರುತ್ತಲ್ಲ ಆ ಥರ ಇದೆ. ಸ್ವಲ್ಪ ಚೇಂಜಸ್ ಆಗಿದೆ. ಕೊರೋನಾ ಬಂದಮೇಲೆ ಜನ ಮೂವಿ ಚೆನ್ನಾಗಿದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂತಂದರೆ ಬರೋಲ್ಲ. ಎಂತ ಇದು ದೊಡ್ಡ ಹೀರೋನೇ ಆದ್ರೂ ಏನೋ ಮೂವಿಲಿ ಏನಾದರೂ ಇತ್ತು ಸಮಥಿಂಗ್ ಅಂತಂದರೆ ಬರ್ತಾರೆ, ಇಲ್ಲ ಅಂತಂದರೆ ಫೇಮಸ್ ಆಕ್ಟರ್ಸ್. ಹೌದು, ಫೇಮಸ್ ಆಕ್ಟರ್ಸೇ ಇದ್ರೂ ಬಟ್ ಮೂವಿಲಿ ಏನಾದರೂ ಕಂಟೆಂಟ್ ಇದ್ದರೆ ತುಂಬ ಜನ ಬರ್ತಾರೆ. ಕಂಟೆಂಟ್ ಏನಿಲ್ಲ ಅಂತಂದರೆ ಏನೋ ಫ್ಯಾನ್ಸು ಒಂದು ಸ್ವಲ್ಪ ಜನ ಬರ್ತಾರೆ. ಎಷ್ಟು ಬಂದರೆ ಎಷ್ಟು ದಿನ ಯಾವ ಮೂವಿ ಹಾಕ್ತೀವಿ? ಎಷ್ಟು ಮೂವಿ ಹಾಕ್ತೀರಾ? ನಾವು ಡೈಲಿ 5 shows. 5 shows. ಈವೆಂಟ್ ಅಂತಂದರೆ ಮಾಮೂಲಿ ನಾವು ನಮ್ಮ ಥಿಯೇಟರ್ ಪೂಜೆ ಮಾಡ್ಕೊತೀವಿ. ಯಾವುದಾದ್ರೂ ಈಗ ಒಳ್ಳೆ ಮೂವಿ ರಿಲೀಸ್ ಆಯಿತು, ಫ್ಯಾನ್ಸ್ ಬರ್ತಾರೆ, ಸೆಲೆಬ್ರೇಷನ್ಸ್ ಮಾಡ್ತಾರೆ. ಮೊನ್ನೆ ಒಂದು ತೆಲುಗು ಮೂವಿಗೆ DJ ಎಲ್ಲ ಇಟ್ಸ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ. ಮತ್ತು ಬರೋಲ್ಲ ಲೋಕಲ್ಸ್ ಏನಾ, ಅಂದರೆ ಆಚೆಯಿಂದ ಬರ್ತಾರ, ಬರೀ ಲೊಕ್ಯಾಲಿಟಿಯಿಂದ ಬರ್ತಾರೆ? ಆಲ್ಮೋಸ್ಟ್ ಸರೌಂಡಿಂಗ್ 30 to 40 ಕಿಲೋಮೀಟರ್ಸ್ ಸರೌಂಡಿಂಗಲ್ಲಿರೋ ಜನ ಬರ್ತಾರೆ. ಮತ್ತು ನೀವು ಏನು ಯಾವ ಮೂವಿ ತುಂಬ ಇಷ್ಟ? ಲವ್, ಇದು ಕಾಮಿಡಿ, ರೊಮ್ಯಾನ್ಸ್, ಯಾಕೆ ಇಷ್ಟ ಜನ? ಕಾನ್ಸೆಪ್ಟ್ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ಸ್ ಇದು ಅಂತ ಯಾವುದೇ ಮೂವಿ ಇದ್ರೂ ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ಗೇನು ಇಷ್ಟ? ಕಾಮಿಡಿ, ರೊಮ್ಯಾನ್ಸ್, ಆ್ಯಕ್ಷನ್, ಲವ್ ಸ್ಟೋರಿ. ನಿಮ್ಮದು ಒಂದು ಹೇಳಿ, ಲವ್ ಸ್ಟೋರಿ ಆಗಿದೆ. ಒಂದು ಲವ್ ಸ್ಟೋರಿ. ಮತ್ತು ಇವಾಗ ಹಬ್ಬ ಎಲ್ಲ ಬಂದಾಗ ಏನು ಓಪನ್ ಇಟ್ಟಿರ್ತಾನೆ? ಏನು ನಮಗೆಲ್ಲ ಹಬ್ಬದಲ್ಲೇ ಅಲ್ಲ ತುಂಬ ಕಲೆಕ್ಷನ್. ಯಾವಾಗ ಗೌರ್ಮೆಂಟ್ ಹಾಲಿಡೇ ಇರುತ್ತಲ್ಲ, ಹಾಲಿಡೇ ಇದ್ದಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಮೂವಿಗೆ ಬರ್ತಾರೆ. ಇವಾಗ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರ, ಬರೀ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಬರ್ತಾರೆ, ಫ್ಯಾಮಿಲಿ ಬರ್ತಾರೆ. ಈಗ ಒಳ್ಳೆ ಕಂಟೆಂಟ್ ಇರೋ ಮೂವಿ ಆದರೆ ಮೂವಿ ಮೇಲೆ ಡಿಪೆಂಡ್ ಆಗ್ತಾರೆ. ಕಂಟೆಂಟ್ ಚೆನ್ನಾಗಿತ್ತು, ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಆದರೆ ಫ್ಯಾಮಿಲೀಸ್ ಬರ್ತಾರೆ. ಇಲ್ಲ ಲೋಕಲ್ ಪಿಕ್ಚರು ಆ ಥರ ಆದರೆ ಲೋಕಲ್ಸ್ ಬರ್ತಾರೆ. ಮತ್ತು ಇದು ಇವಾಗ ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಇರುತ್ತಾನೆ, ಅಲ್ಲೆಲ್ಲ ಮೂವಿ ಹಾಕ್ಬಿಡ್ತಾರೆ. ನಿಮ್ಗೆ ಸ್ವಲ್ಪ ಲಾಸ್ ಆಗಲ್ಲ ನೋಡಿ ಸರ್, ಮೂವಿ ಚೆನ್ನಾಗಿತ್ತು ಅಂತಂದರೆ ಜನ ಥಿಯೇಟ್ರಲ್ಲೇ ನೋಡೋದಕ್ಕೆ ಇಷ್ಟಪಡ್ತಾರೆ.
ಯಾರು ಫೋನಲ್ಲಿ ನೋಡ್ಬಿಟ್ಟು ಈಗ ಫೋನಲ್ಲಿ ನಾವು 3 ಅವರ್ ಕಂಟಿನ್ಯೂಸ್ ಕುತ್ಕೊಂಡು ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಇರಪ್ಪ ಒಂದು 5 ನಿಮಿಷ ಅಂತೆಲ್ಲ ಹೊರಗಡೆ. ಬಟ್ ಥಿಯೇಟ್ರಿಗೆ ಬಂದು ಕುತ್ಕೊಂಡ್ಮೇಲೆ ಸಂಪೂರ್ಣವಾಗಿ ಪಿಕ್ಚರ್ ನೋಡೋವರೆಗೂ ಅದು ಸಮಾಧಾನ ಆಗಲ್ಲ. ಅದು ಫೋನಲ್ಲಿ ನೋಡೋದೇ ಬೇರೆ, ಟಿ ವಿಯಲ್ಲಿ ನೋಡೋದೇ ಬೇರೆ. ಕನ್ನಡ ತೆಲುಗು ಪಿಕ್ಚರ್ಗೆಲ್ಲ ಫುಲ್ ಜೋಶ್ ಇರುತ್ತೆ. ಈಗ ಒಂದು ಮೂವಿ ನೆನಪಾಗುತ್ತೆ ಫುಲ್ ಜೋಶ್ ಇಟ್ಟಿದ್ದು ಅದು ಈ ಕಾಂತಾರನೇ ತೊಗೊಳ್ಳಿ. ಕಾಂತಾರನೇ ತುಂಬ ಅಂದರೆ ಫ್ಯಾನ್ಸ್ ಎಲ್ಲ ಬಂದು ಕಿರ್ಚಾಡೋದು ಅದು ಬೇರೆ. ಇದು ಫ್ಯಾಮಿಲಿ ಫುಲ್ಲು ಒಂದು ಈಗ ನಾವು ಕಂಟಿನ್ಯೂಸ್ 25th ಡೇ ಓಡಿಸ್ತಾ ಇದ್ದೀವಿ, ರನ್ ಮಾಡ್ತಾ ಇದ್ದೀವಿ. ಸೊ ಅದು ಕಲೆಕ್ಷನ್ ಚೆನ್ನಾಗಿದೆ. ಹಾಗಾಗಿ ಬೇರೆ ಯಾವ್ದಾದ್ರು ಒಳ್ಳೆ ದುಡ್ಡಿರೋ ಬಂದು ಈಗ ಯಾರೋ NTR ಇಲ್ಲ ರಾಮ್ ಚರಣ್ ಆ ಥರ ಮೂವಿ ಬಂದಾಗ ಫುಲ್ ಸೆಲೆಬ್ರೇಷನ್ ಮಾಡಿಕೊಂಡು ಪಟಾಕಿ ಹಚ್ಕೊಂಡು ಪಟಾಕಿ ಎಲ್ಲ ಇಲ್ಲೆಲ್ಲ ಪಟಾಕಿ ಹೊಡ್ಕೊಂಡು ಡ್ರಮ್ಸ್ ಎಲ್ಲ ಬರುತ್ತಲ್ಲ, ಡ್ರಮ್ಸ್ ಎಲ್ಲ ತೊಗೊಂಡು ಆ ಥರದ್ದೆಲ್ಲ ಸೆಲೆಬ್ರೇಷನ್ಸ್ ಮಾಡ್ತಾರೆ. ಇವಾಗ ಮೂವಿ ಬಂದಾಗ ಏನು ಸ್ನ್ಯಾಕ್ ತಿಂತೀರಾ? ಏನು ಬೆಸ್ಟ್ ಇರ್ತೀರಾ? ಬೆಸ್ಟ್ ಸ್ನ್ಯಾಕ್ ಬೆಸ್ಟ್ ಅಂತಂದರೆ ವಿಲ್ ಚಿಪ್ಸು, ರಿಂಗ್ಸು, ಕೂಲ್ ಡ್ರಿಂಕ್ಸ್, ಪೊಟೊಟೊ ಚಿಪ್ಸು, ಲೇಸು, ಪಾಪ್ಕಾರ್ನ್ ಚೆನ್ನಾಗಿರುತ್ತೆ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು? ಪವನ್ ಕಲ್ಯಾಣ್. ಡೈರೆಕ್ಟರು? ಲೋಕೇಶ್ ಉಪೇಂದ್ರ ಇಲ್ವಾ? ಉಪೇಂದ್ರ ಇದ್ದಾರೆ. ಬಟ್ ಈಗಿನ ಇದಕ್ಕೆ ಟ್ರೆಂಡಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಯೂನಿವರ್ಸಲ್ಲಿ ತುಂಬ ಚೆನ್ನಾಗಿರೋ ಪಿಕ್ಚರ್ಸ್ ಇದೆಯಲ್ಲ, ಅದರಲ್ಲಿ ಇದೆಯಲ್ಲ ಯಾವುದು ನಿಮಗೆ ಕಂಟಿನ್ಯೂ 3 ದಿನ ಒಳ್ಳೆ ಕಲೆಕ್ಷನ್ ಬರ್ತಾ ಇರ್ತದೆ. ನಿಮ್ಗೆ ಹೆಂಗಿರುತ್ತೆ ಫೀಲು? ನಮಗೆ ಚೆನ್ನಾಗಿರ್ತದೆ. ನೀವೇನು ಮಾಡ್ತೀರಾ ಇಲ್ಲಿ? ಆಪ್ರೇಟರ್ ಅಂದರೆ ಏನು ಆಪ್ರೇಟರ್ ಕೆಲಸದ ಬಗ್ಗೆ ಸ್ವಲ್ಪ ಹೇಳಿ. ಆಪರೇಟರ್ ಕೆಲಸ ಬಗ್ಗೆ ಇನ್ನು ಏನೇನಾಗಿದೆ ಅಂದರೆ ಒಂದು ಸೆಂಟೆನ್ಸಲ್ಲಿ ಹೇಳಿ. ಮತ್ತು ಇವಾಗ ತುಂಬ ಚೇಂಜ್ ಆಗ್ತದೆ ಮೂವಿ ಥಿಯೇಟರು, ಈ OTT ಎಲ್ಲ ಬಂದಿರ್ತಾನೆ. ಈ ಥಿಯೇಟರ್ ಹೆಂಗಂದ್ರೆ ನಡೀತಾ ಇದೆ ಅಂದರೆ ಇಷ್ಟೊಂದು ಚೇಂಜಿಂಗ್ ಟೈಮಲ್ಲಿ ಹೆಂಗೆ ಇನ್ನೂ ಪ್ರಾಫಿಟಲ್ಲೆಲ್ಲ ಆಗ್ತದೆ ಅಂದರೆ ಹೆಂಗಂದ್ರೆ ಅಲ್ಲ, ಏನು ಲಾಸ್ ಏನಿಲ್ಲ. ಲಾಸ್ಟ್ ನಾವೇನು ಹೇಳಿದ್ವಿ, ಈಗ ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಮೂವಿ ಎಲ್ಲ ಚೆನ್ನಾಗಿ ಹೊಡೆದೇ. ಮತ್ತು ಇವಾಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆಲ್ಲ ಏನು ಫ್ಯೂಚರ್ ಆಗಿದೆ? ಈಗ ಫುಲ್ ಮಲ್ಟಿಪ್ಲೆಕ್ಸ್ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಇಲ್ಲಿ ಎಷ್ಟು ಜನ ಬಂದು ನೀವು ಸೆಲೆಬ್ರೇಷನ್ ಮಾಡ್ಕೊಬೋದು. ಈಗ ಯಾವುದೋ ಒಂದು ಮೂವಿ ರಿಲೀಸ್ ಅಂದ್ಕೊಳ್ಳಿ, ಅರ್ಲಿ ಮಾರ್ನಿಂಗ್ ಶೋ ಆಗ್ತದೆ 6 o'clock ಮಾರ್ನಿಂಗ್. ಜನ ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ ಸೆಲೆಬ್ರೇಷನ್ ಮಾಡಿಕೊಂಡು ಹೊರಗಡೆ ಎಲ್ಲ ಒಂಥರ ಅವರೊಂದು ವೈಬ್ ಚೆನ್ನಾಗಿರ್ತದೆ. ಮತ್ತು ಏನೋ ಮೂವಿ ಬಿಟ್ಟಾದ್ಮೇಲೆ ಏನೋ ಒಂದು ಪ್ರಸಾದ ಕೊಡೋದು, ಇಲ್ಲಾಂದರೆ ಒಂದು ಲಾಡು ಕೊಡೋದು, ಈ ಥರದ್ದೆಲ್ಲ ಸೆಲೆಬ್ರೇಷನ್ಸ್ನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಾಡ್ಬೋದು. ಇದನ್ನು ಮಲ್ಟಿಪ್ಲೆಕ್ಸಲ್ಲಿ ಅಲೋ ಮಾಡೋದು. ಸೊ ಹಂಗಾಗಿ ಜನ ಸಿಂಗಲ್ ಥಿಯೇಟರ್ನಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ, ಎಂಜಾಯ್ ಮಾಡೋದಕ್ಕೋಸ್ಕರ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ